ನಮಸ್ತೆ ಎಲ್ಲರಿಗೂ. ಈ ದಿನ ನಾನು ನೀ ಪೇನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದಕ್ಕೆ ಕಲರ್ ಥೆರಪಿ ಏನು ಮಾಡ್ಬೋದು ಅಂದರೆ, ಸುಜುಕೋ ರಿಫ್ಲೆಕ್ಸ್ ಪ್ರಕಾರ ಈ ಒಂದು ಮಿಡಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ನಮ್ಮದು ಕಾಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಈ ಮಧ್ಯದ ಜಾಯಿಂಟ್ ಏನಿದೆ ಮಿಡಲ್ ಫಿಂಗರಲ್ಲಿ ಇಲ್ಲಿ ಪರ್ಪಲ್ ಕಲರ್ನ ಹಚ್ಚಿರ್ಬೋದು. ಈ ಥರ ಪರ್ಪಲ್ ಕಲರ್ ರಿಂಗ್ ಹಾಕೋದ್ರಿಂದ ನಮ್ಮ ಕಾಲಿನಲ್ಲಿ ಸ್ಟಿಫ್ನೆಸ್ಸಿಂದ ಏನು ಮಂಡಿ ನೋವು ಬಂದಿದೆ, ಬಗ್ಸೋಕ್ಕಾಗಲ್ಲ, ಬೆಂಡ್ ಮಾಡೋಕ್ಕಾಗಲ್ಲ, ಅದು ಕಡಿಮೆ ಆಗುತ್ತೆ. ಸೊ ಇದ್ರ ಜೊತೆಗೆ ನಮಗೆ ಏರ್ ಎಲಿಮೆಂಟ್ ಜಾಸ್ತಿಯಾಗಿ ಅಂದರೆ ವಾತ ಜಾಸ್ತಿಯಾಗಿ ಒಂದು ಮಂಡಿ ನೋವು ಬಂದಿದ್ರೆ, ನೀ ಪೇನ್ ಆಗ್ತಾಯಿದ್ರೆ ಈ ಸ್ಕೈ ಬ್ಲೂ ಇದೇನು ಮಾಡುತ್ತೆ ಅಂದರೆ ಅಗ್ನಿ ತತ್ವವನ್ನು ಜಾಸ್ತಿ ಮಾಡಿ ಸರ್ಕ್ಯುಲೇಷನ್ ಆಗೋಂಗೆ ಮಾಡುತ್ತೆ. ಸೊ ಈ ಥರ ಸುತ್ತನೂ ಸ್ಕೈ ಬ್ಲೂನಲ್ಲಿ ರಿಂಗ್ ಹಾಕಬೇಕು. ಎರಡು ಬೆರಳಿಗೆ ಮಿಡಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಈ ಒಂದು ಮಿಡಲ್ ಜಾಯಿಂಟ್ ಮಧ್ಯದ ಜಾಯಿಂಟ್ಗೆ ಪರ್ಪಲ್ ಹಾಕೋದ್ರಿಂದ ನಾವು ಬೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಆಕಾಶ ತತ್ವ ಜಾಸ್ತಿಯಾಗಿ. ಮತ್ತು ಸ್ಕೈ ಬ್ಲೂ ಹಾಕೋದ್ರಿಂದ ಅಲ್ಲಿ ಅಗ್ನಿ ತತ್ವ ಜಾಸ್ತಿಯಾಗಿ ಅಲ್ಲಿ ಒಂದು ಸರ್ಕ್ಯುಲೇಷನ್ ಸಿಗುತ್ತೆ. ಸೊ ಇದು ನೀ ಪೇನ್ನ ಪ್ರೋಟೋಕಾಲ್, ಕಲರ್ ಥೆರಪಿ ಪ್ರೋಟೋಕಾಲ್. ಸೊ ಇದ್ರ ಜೊತೆಗೆ ನಾವು ಸೀಡ್ ಥೆರಪಿ ಏನು ಮಾಡ್ಬೋದು ಅಂದರೆ, ಈ ಒಂದು ಸರ್ಜಿಕಲ್ ಟೇಪ್ ಸಿಗುತ್ತೆ ಮೆಡಿಕಲ್ನಲ್ಲಿ. ಅದಕ್ಕೆ ನಾವು ಇಲ್ಲಿ ಮೂಂದಾಲ್ ಹೆಸರು ಕಾಳನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ಪೇಸ್ಟ್ ಮಾಡಿಕೊಂಡು ಸುತ್ತ ಕಲರ್ ಏನು ಹಚ್ಚಿದ್ದೀವೋ, ಕಲರ್ ಥೆರಪಿ ಆಗಲಿ ಮತ್ತು ಸೀಡ್ ಥೆರಪಿ ಆಗಲಿ ಏನೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು ಅಕ್ಯುಪಂಕ್ಚರ್ ಪ್ರೋಬ್ ಬರುತ್ತೆ. ಸೊ ಇದರಲ್ಲಿ ಈ ಥರ ಪ್ರೆಷರ್ ಕೊಡಬೇಕು. ಈ ಪ್ರೋಬ್ ಇಲ್ಲ ಅಂತಂದರೆ ಒಂದು ಶಾರ್ಪ್ ಆಬ್ಜೆಕ್ಟ್ ಇರಬಾರ್ದು. ಈ ಥರ ಪೆನ್ ಅಥವಾ ಪೆನ್ಸಿಲ್ನಲ್ಲಿ ಈ ಥರ ಒಂದು ಪ್ರೆಷರ್ ಕೊಟ್ಬಿಟ್ಟು, ಇಲ್ಲ ಕೈಯಲ್ಲೂ ಪ್ರೆಷರ್ ಕೊಡ್ಬೋದು. ಈ ಥರ ಪ್ರೆಷರ್ ಕೊಡೋದ್ರಿಂದ ಅಲ್ಲಿ ಎನರ್ಜಿ ಮತ್ತು ಸರ್ಕ್ಯುಲೇಷನ್ ಆಗೋದ್ರಿಂದ ಕಲರ್ ಥೆರಪಿ ಸೀಡ್ ಥೆರಪಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಪ್ರೆಷರ್ ಕೊಟ್ಟು ನಂತರ ಈ ಒಂದು ಹೆಸರು ಕಳೆದು ಒಂದು ಸ್ಟ್ರಿಪ್ನ ಇಲ್ಲಿ ನಾವು ಈ ಥರ ಸುತ್ತ ಪೇಸ್ಟ್ ಮಾಡಬೇಕು. ಎರಡು ಕೈಲಿ ಮಿಡಲ್ ಜಾಯಿಂಟ್ಗೆ ಈ ಥರ ಮಾಡಿಬಿಟ್ಟು ನೈಟ್ ಮಲಗುವಾಗ ಇದನ್ನು ಹಾಕಿ 8 ಅವರ್ಸ್ ಬಿಟ್ಟು ಬೆಳಗ್ಗೆ ಎದ್ದಾಗ ತೆಗಿಬೋದು ಸೀಡ್ ಥೆರಪಿನ. ಕಲರ್ ಥೆರಪಿನ ಮಾರ್ನಿಂಗ್ ಬೆಳಕಿರೋ ಟೈಮ್ನಲ್ಲಿ 3 to 4 ಅವರ್ಸ್ ಕೈಯಲ್ಲಿ ಇಡೋದ್ರಿಂದ ಇದು ಒಳ್ಳೆ ರಿಸಲ್ಟ್ ಬರುತ್ತೆ. ಬೆಳಗ್ಗೆ ಹಾಕೋಕ್ಕಾಗಲಿಲ್ಲ ಕಲರ್ ಥೆರಪಿ ಅಂದರೆ ನೈಟ್ ಕೂಡ ಹಾಕಿ ಮಲಗಿ ಬೆಳಗ್ಗೆ ಎದ್ದು ವಾಶ್ ಮಾಡ್ಬೋದು. ಥ್ಯಾಂಕ್ ಯು.